ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಒಂದು 4 ಕ್ವಶನ್ಗಳಿಗೆ ಸೊ ದಟ್ 1 2 3 ಆ್ಯಂಡ್ 4 ಇದು 4 ಕಾರ್ಡ್ಸ್ ಇದೆ. ನೀವು ಯಾವ ಕ್ವಶನ್ ಇಟ್ಕೊಂಡು ಯಾವ ಕಾರ್ಡನ್ನು ಚೂಸ್ ಮಾಡ್ತೀರಾ ಅಂತ ನೋಡ್ಕೊಳ್ಳಿ. ನೀವು ಚೂಸ್ ಮಾಡುವಂತಹ ನಿಮ್ಮ ಕ್ವಶನ್ ಏನಿರುತ್ತೋ ಅದಕ್ಕೆ ಯೂನಿವರ್ಸ್ ಎಸ್ ಕೊಡ್ತಾರಾ ನೋ ಕೊಡ್ತಾರಾ ಅಂತ ನೋಡೋಣ. ನನಗೂ ಗೊತ್ತಿಲ್ಲ ಎಸ್ ಕೊಡ್ತಾರಾ ನೋ ಕೊಡ್ತಾರಾ ಅಂತ. ಸೊ 1 2 3 4 ಈ 4 ಫೈಲಲ್ಲಿ ನಿಮ್ಮ ಯಾವ ಕ್ವಶನ್ ಇದೆ, 4 ನೋಡ್ತೀನಿ ಅನ್ನೋದಾದ್ರೂ ನೋಡಿ, ಅಥವಾ ಒಂದೊಂದು ನೋಡ್ತೀನಿ ಅನ್ನೋದಾದ್ರೂ ನೋಡಿ, ಸ್ಕಿಪ್ ಮಾಡಿ ನೋಡ್ತೀನಿ ಅನ್ನೋದಾದ್ರೂ ನೋಡಿ, ದೇರ್ ಇಸ್ ನೋ ಅಬ್ಜೆಕ್ಷನ್. ಸೊ ನಿಮ್ಮ ಕ್ವಶನ್ ಏನಿದೆ ಅದನ್ನು ನಿಮ್ಮ ಮನಸ್ಸಲ್ಲಿ ನೀವು ಕೇಳಿಕೊಂಡು ನಿಮ್ಮ ಫೈಲನ್ನು ಬೇಕಿದ್ರೆ ಪಾಸ್ ಮಾಡಿ ಚೂಸ್ ಮಾಡಿ ನಿಮ್ಗೆ ಯಾವ್ದು ಬೇಕು ಅದನ್ನು ದೆನ್ ನಾನು ಅದಕ್ಕೆ ಎಸ್ ಬರುತ್ತಾ ನೋ ಬರುತ್ತಾ ನಿಮ್ಮ ಕ್ವಶನ್ಗೆ ನೀವು ತೊಗೋಬೇಕಾಗಿರುವಂಥ ಸ್ಟೆಪ್ ಎಸ್ಸಾ ಅಥವಾ ನೋನಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್. ನೋಡೋಣ, ಮೊದಲನೇ ಕ್ವಶನ್, ಎರಡನೇ ಕ್ವಶನ್, ಮೂರನೇ ಕ್ವಶನ್ ಆ್ಯಂಡ್ 4th ಕ್ವಶನ್. ಸೊ ಮೊದಲನೇ ಕ್ವಶನ್ ಎಲ್ಲ ಯಾರೆಲ್ಲ ಏನೆಲ್ಲ ಕೇಳ್ಕೊಂಡಿದ್ದೀರಲ್ಲ ಫ್ರೆಂಡ್ಸ್, ಅವರ ಕ್ವಶನ್ಗೆ ಯೂನಿವರ್ಸ್ ಕೊಡ್ತಾ ಇರುವಂತಹ ಉತ್ತರ ಎಸ್ ಅಥವಾ ನೋ. ನೋಡೋಣ. ನೋ ಫ್ರೆಂಡ್ಸ್, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಖಂಡಿತ ನನಗೆ ಗೊತ್ತಿಲ್ಲ, ಬಟ್ ನೀವೇನು ಕೇಳ್ಕೊಂಡಿದ್ದೀರಲ್ಲ ಆ ಕ್ವಶನ್ಗೆ, ಸೊ ದಟ್ ನೀವೇನು ಕೇಳ್ತಿದ್ದೀರಲ್ಲ ನಿಮಗೆ ಹೇಳ್ತಾ ಇದ್ದಾರೆ ಯೂನಿವರ್ಸ್ ನೋ. ಏನಂದರೆ ಹೋಪ್ಲೆಸ್ ಆಗಿರುತ್ತೆ, ಮಿಸ್ಗೈಡೆಡ್ ಆಗಿರ್ತೀರ, ನೀವು ಒಬ್ಬರೇ ಇರ್ತೀರ, ಇಂಟ್ರೊಪ್ರೆಷನ್ ಮಾಡ್ಕೋಬೇಕು, ಇನ್ನರ್ ಗೈಡೆನ್ಸ್ ತೊಗೋಬೇಕು, ನೀವು ಒಬ್ಬರೇ ಇರಬೇಕು, ನೀವು ಒಬ್ಬರೇ ಯೋಚನೆ ಮಾಡಬೇಕು. ಸೊ ದಟ್ ದಿಸ್ ಇಸ್ ನೋ ಕಾರ್ಡ್ ಫ್ರೆಂಡ್ಸ್. ಇದು ಒಂದು ಟೀಮ್ ವರ್ಕ್ ಆಗಿರುವಂಥ ಕೆಲಸ. ನೀವೇನು ಕೇಳಿದ್ದೀರಲ್ಲ ಇಲ್ಲಿ ಕ್ವಶನ್, ನೀವೇನು ನಂಬರ್ 1ಗೆ ನೀವು ಕೇಳಿದ್ದೀರ ಅದು ಬಂದು ಟೀಮ್ ವರ್ಕ್. ಅದು ನೀವು ಸಿಂಗಲ್ ಆಗಿ ಮಾಡುವಂಥದ್ದಲ್ಲ. ಸೊ ದಟ್ ಇದಕ್ಕೆ ನೋ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ನಂಬರ್ 1 ಚೂಸ್ ಮಾಡಿದ್ದೀರೋ ಈಗ ಅವರಿಗೆಲ್ಲ ರೆಸೊನೇಟ್ ಆಗಿದೆ, ಲೈಕ್ ಮಾಡಿ. ಬನ್ನಿ ನಂಬರ್ 2 ಏನು ಹೇಳ್ತಾರೆ ಅಂತ ನೋಡೋಣ. 9 ಆಫ್ ಕಪ್ಸ್. ಎಸ್, ನಂಬರ್ 2 ಫೈಲ್ನ ಯಾರೆಲ್ಲ ಚೂಸ್ ಮಾಡಿದ್ದೀರೋ ಅವ್ರಿಗೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಎಸ್. ಇದು ಯಾವಾಗ ಆಗ್ಬೋದು ಅಂತ ನೀವೇನಾದರೂ ಕೇಳೋದಾದರೆ 9 months ಆಯಿತಾ. ಆಗಸ್ಟ್ 1 ಆಗಸ್ಟ್, ನೆಕ್ಸ್ಟ್ ಆಗಸ್ಟ್ ಆಯಿತಾ. 9 monthsಲ್ಲಿ ಇದು ಆಗೋವಂಥ ಚಾನ್ಸಸ್ ಇದೆ. ಇಲ್ಲಿ ಕ್ಯಾನ್ಸರ್ ಇರ್ಬೋದು, ಸ್ಕಾರ್ಪಿಯೋ ಇರ್ಬೋದು, ಪೈಸಿಸ್ ಇರ್ಬೋದು, ಯಾವೆಲ್ಲ ಎನರ್ಜೀಸ್ ಇದ್ದಾರೋ ಅವರೆಲ್ಲರೂ ಇದ್ದಾರೆ ಇಲ್ಲಿ. ಸೊ ವಿಶಸ್ ನೀವು ಏನೆಲ್ಲ ಅಂದ್ಕೊಂಡಿದ್ದೀರೋ ಅದು ಟ್ರೂ ಆಗೋವಂಥ ಚಾನ್ಸಸ್ ಇದೆ. ನಿಮ್ಮ ಡ್ರೀಮ್ಸ್ ಎಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ, ಹ್ಯಾಪಿನೆಸ್ ಇರುತ್ತೆ, ಆಪ್ಟಿಮಿಸಮ್ ಇರುತ್ತೆ, ನಿಮಗೆ ಸಕ್ಸಸ್ ಇದೆ, ಪ್ರಾಸ್ಪೆರಿಟಿ ಇದೆ. ಸೊ ದಟ್ ಯಾರೆಲ್ಲ ನಂಬರ್ 2 ಚೂಸ್ ಮಾಡಿದ್ದೀರಾ, ಇದರಲ್ಲಿ ಏನು ನೀವು ಕ್ವಶನ್ ಕೇಳಿದ್ದೀರಾ, ಈ ಕ್ವಶನ್ಗೆ ಯೂನಿವರ್ಸ್ ಕೊಡ್ತಾ ಇರುವಂತಹ ಉತ್ತರ ಎಸ್, 100%. ಬನ್ನಿ ಈಗ ನಂಬರ್ 3 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮ್ಮ ಕ್ವಶನ್ ಏನಿದೆ ಮತ್ತು ನಿಮ್ಮ ಕ್ವಶನ್ಗೆ ಯೂನಿವರ್ಸ್ ನಿಮಗೆ ಯಾವ ಥರ ಉತ್ತರನ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಎಸ್ ಫ್ರೆಂಡ್ಸ್. ಸೊ ನೀವು ಡಿಸ್ಟ್ರಕ್ಷನ್ನ ಅವಾಯ್ಡ್ ಮಾಡಬೇಕು. ನೀವೇನು ಕ್ವಶನ್ ನೀವು ಕೇಳಿದ್ದೀರಲ್ಲ ಈ ಕ್ವಶನ್ಗೆ ಇದು ಎಸ್, ಹೌದು ಎಸ್ ಆಗಿದೆ. ಬಟ್ ಅದಕ್ಕೆ ಇರೋವಂತಹ ಗೈಡೆನ್ಸ್ ಏನು ಯೂನಿವರ್ಸ್ ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಆಗುವಂಥ ಡಿಸ್ಟ್ರಕ್ಷನ್ ಏನಿದೆ ಅದನ್ನು ನೀವು ಅವಾಯ್ಡ್ ಮಾಡಬೇಕು. ಸಾರಿ, ಈ ಕಾರ್ಡ್ಸ್ನ ತೋರ್ಸೋಕ್ಕಾಗಲ್ಲ, ಏಕೆಂದರೆ ಯೂಟ್ಯೂಬ್ದು ರೆಗ್ಯುಲೇಷನ್ಸ್ ಏನಿದೆ ಅದಕ್ಕೆ ನಾವು ತೋರಿಸ್ಬಾರ್ದು. ಸೊ ದಟ್ ನಾನು ಅದಕ್ಕೆ ತೋರಿಸ್ತಾ ಇಲ್ಲ, ಸಾರಿ ಫಾರ್ ದ್ಯಾಟ್.
ಇದು ಯಾರೆಲ್ಲ ಏನು ಈ ಮೂರನೇ ಕ್ವಶನ್ ಏನು ಕೇಳಿದ್ದೀರಾ, ಲವ್ ಮ್ಯಾರೇಜ್ ಬಗ್ಗೆ ಕೇಳಿದರೆ ಅಫ್ಕೋರ್ಸ್ ನಿಮಗೆ ಲವ್ ಮ್ಯಾರೇಜ್ ಆಗುತ್ತಾ ಅಂತ ಕೇಳಿದರೆ ಅಫ್ಕೋರ್ಸ್ ನಿಮಗೆ ಲವ್ ಮ್ಯಾರೇಜ್ ಆಗುತ್ತೆ. ಯಾರಾದರೂ ಬಂದು ನನಗೆ ಲವ್ ಪ್ರಪೋಸ್ ಮಾಡಬೇಕು ಅಂತ ನೀವು ಅನ್ಕೋತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಇದೆ ಅಂತ ಅಂದರೆ ಅಫ್ಕೋರ್ಸ್ ಅವ್ರು ಬಂದು ನಿಮಗೆ ಪ್ರಪೋಸ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಯಾರ ಮೇಲಾದರೂ ಲವ್ ಇದ್ದರೆ ಅವರು ನನ್ನನ್ನು ಲವ್ ಮಾಡ್ತಾರಾ ಅಂತ ನೀವೇನಾದರೂ ಕೇಳೋದಾದರೆ ಅಫ್ಕೋರ್ಸ್ ಅವರು ನಿಮಗೆ ಲವ್ ಮಾಡ್ತಾರೆ. ಅಥವಾ ನೀವು ಯಾವುದಾದ್ರೂ ಕೆಲಸಕ್ಕೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ನಾನು ಮಾಡ್ತಾಯಿದ್ದೀನಿ ಇದನ್ನು ನೀವು ಮಾಡಬಹುದಾ ಅಂತ ನೀವು ಕೇಳ್ಕೊಂಡಿದ್ರೆ ಅಫ್ಕೋರ್ಸ್ ನೀವು ಮಾಡ್ಬೋದು. ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ತುಂಬ ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ ಆಗಿರುತ್ತೆ, ಸೋಲ್ಮೇಟ್ ಥರ ಒಂದು ರಿಲೇಷನ್ಶಿಪ್ ಆಗುತ್ತೆ. ಸೊ ದಟ್ ಅಂಥ ಒಳ್ಳೆ ಫ್ರೆಂಡ್ ಆಗಿದ್ದರೆ ಅಕಸ್ಮಾತ್ ನೀವು ಯಾರಾದರೂ ಫ್ರೆಂಡ್ ಬಗ್ಗೆ ಕೇಳ್ತಾ ಇದ್ದರೆ ಅಫ್ಕೋರ್ಸ್ ಅವರು ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ. 100% ನಿಮಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಏನು ನಾವು ಹೇಳ್ತೀವಿ ಲವ್ ಅಂತ ಬಂದರೆ ಅಫ್ಕೋರ್ಸ್ ಇದು ತುಂಬಾ ಡಿಸೈರ್ಫುಲ್ ಆಗಿರುತ್ತೆ, ತುಂಬಾ ರೊಮ್ಯಾಂಟಿಕ್ ಆಗಿರುತ್ತೆ, ಸೋಲ್ಮೇಟ್ಸ್ ಆಗಿರ್ತಾರೆ. ಕಮಿಟ್ಮೆಂಟ್ ಅನ್ನೋದು ಖಂಡಿತ ಇರುತ್ತೆ ನಿಮಗೆ. ಇವರು ಕಮಿಟ್ಮೆಂಟ್ ಯಾರಾದರೂ ಕೇಳ್ತಾ ಇದ್ದರೆ ನೀವು ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನಲ್ಲಿ ಇವರು ನನಗೆ ಕಮಿಟ್ಮೆಂಟ್ ಮಾಡ್ತಾರಾ, ಕಮಿಟ್ ಆಗ್ತೀವ ನಾವಿಬ್ಬರು ಅಂತ ಏನಾದರೂ ರಿಲೇಷನ್ಶಿಪ್ಪಲ್ಲಿ ನೀವು ಕ್ವಶನ್ ಕೇಳೋದಾದರೆ ಅಫ್ಕೋರ್ಸ್ ನೀವು ಕಮಿಟ್ಮೆಂಟ್ ಆಗುತ್ತೆ. ಅಕಸ್ಮಾತ್ ಯಾರಾದರೂ ಈಗ ಏನಾದರೂ ರಿಲೇಷನ್ಶಿಪ್ಪಲ್ಲಿ ಡೈವರ್ಸ್ ಆ ಥರ ಏನಾದರೂ ನೀವು ಏನಾದರೂ ಆಗುತ್ತಾ ಏನು ಅಂತ ಅಂದರೆ ಅಫ್ಕೋರ್ಸ್ ಅದು ಕೂಡ ಆಗುತ್ತೆ. ಸೊ ಇದರಲ್ಲಿ ನೀವು ಯಾವ ಕ್ವಶನನ್ನು ನಿಮ್ಮ ಮನಸ್ಸಲ್ಲಿ ನೀವು ಇಟ್ಕೊಂಡಿದ್ದೀರಾ ಅದಕ್ಕೆ ಯೂನಿವರ್ಸಿಂದ ಬರ್ತಾ ಇರೋವಂಥ ಉತ್ತರ ಬಂದು ಎಸ್ ಫ್ರೆಂಡ್ಸ್ ಆಗುತ್ತೆ. ಥ್ಯಾಂಕ್ ಯು. ನಿಮಗಿದು ರೆಸೊನೇಟ್ ಆಗಿರೋ ಪ್ಲೀಸ್ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಖಂಡಿತ ಮಾಡ್ತೀರಾ ಅಂತ ನನಗೆ ಗೊತ್ತು ಫ್ರೆಂಡ್ಸ್, ಮಾಡಿ. ಏಕೆಂದರೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡೋವಂತಹ ವೀಡಿಯೋಸ್ ನಿಮಗೆ ಬೇಗನೆ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾನು ಲೈವ್ ಬರ್ತಾ ಇರ್ತೀನಿ, ಅದರಲ್ಲಿ ನಾನು ಫ್ರೀ ರೀಡಿಂಗ್ಸ್ನ ಕೊಡ್ತಾ ಇರ್ತೀನಿ. ಸೊ ದಟ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನೀವು ಅಲ್ಲಿ ನನಗೆ ಕ್ವಶನ್ ಕೇಳೋಕ್ಕಾಗೋದು. ನೀವು ಸಬ್ಸ್ಕ್ರಿಪ್ಷನ್ ಮಾಡಿಲ್ಲ ಅಂತ ಅಂದರೆ ನೀವು ಅಲ್ಲಿ ಕ್ವಶನ್ ಮಾಡೋಕ್ಕಾಗಲ್ಲ. ನಾನು ಲೈವ್ ರೀಡಿಂಗ್ ತೊಗೋತೀನಿ, ಅದರಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು, ಭಾಗವಹಿಸ್ಬೋದು. ಬನ್ನಿ ಫ್ರೆಂಡ್ಸ್, ಈಗ 4ನೆಯ ಫೈಲ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಆ್ಯಂಡ್ ಅವರ ಕ್ವಶನ್ ಏನಿದೆ ಆ ಕ್ವಶನ್ಗೆ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರುವಂತಹ ಉತ್ತರ ಏನು ಅಂತ ನೋಡೋಣ. ಎಸ್, ನೀವು ಈ ಫೈಲ್ ಯಾರು ಚೂಸ್ ಮಾಡಿದ್ದೀರಾ ನಂಬರ್ 4, ಇವ್ರಿಗೆ ಏನು ಯೂನಿವರ್ಸ್ ಕೊಡ್ತಾ ಇದ್ದಾರೆ ಉತ್ತರ ಅದು ಬಂದು ಎಸ್. ಅಫ್ಕೋರ್ಸ್ ನಿಮಗೆ ತುಂಬ ಕ್ವಿಕ್ಕಾಗಿ ಇದು ಆಗುತ್ತೆ ಎಲ್ಲ ಕಡೆಯಿಂದನೂ. ಫೈರ್ ಏನು ಹೇಳ್ತೀವಿ, ಫೈರ್ ಸನ್ ಆಯಿತಾ. ಸೊ ದಟ್ ತುಂಬ ಪವರ್ಫುಲ್ ಆಗಿರ್ತೀರ. ನೀವು ಅಷ್ಟೇ ತುಂಬ ಪವರು, ನಿಮಗೆ ವಿಲ್ ಪವರ್ ಇದೆ, ಇನ್ಫ್ಲೂಯೆನ್ಸ್ ಇದೆ, ರಿಸೋರ್ಸ್ ಅಂದರೆ ತುಂಬಾ ಇದೆ, ಸ್ಕಿಲ್ ಇದೆ. ನಿಮಗೆ ಮ್ಯಾನಿಫೆಸ್ಟರ್ ಅಂತ ಹೇಳ್ಬೋದು, ಎ ಗುಡ್ ಮ್ಯಾನಿಫೆಸ್ಟರ್. ನೀವೇನು ಅನ್ಕೋತೀರೋ ಅದನ್ನು ನೀವು ಸಾಧನೆ ಮಾಡ್ತೀರಾ. ಲಾಜಿಕಲ್ ಆಗಿರ್ತೀರ, ಇಂಟೆಲೆಕ್ಟ್ ಆಗಿರ್ತೀರ, ಕಾನ್ಸಂಟ್ರೇಷನ್ ಇದೆ, ಸೈಕಿಕ್ ಪವರ್ಸ್ ಇದೆ ನಿಮ್ಮಲ್ಲಿ. ಈ ಫೈಲ್ ಯಾರೆಲ್ಲ ಚೂಸ್ ಮಾಡಿ ಏನು ಕ್ವಶನ್ ಕೇಳಿದ್ದೀರಲ್ಲ ಅವ್ರಿಗೆ ನಾನು ಹೇಳ್ತಾ ಇರೋವಂಥದ್ದು. ಸೊ ನಿಮ್ಮಲ್ಲೇ ಎಲ್ಲ ಪವರ್ಸ್ ಇದೆ, ನೀವು ಏನು ಅನ್ಕೋತೀರೋ ನೀವು ಅದನ್ನು ಸಾಧಿಸ್ತೀರಾ. ಸೊ ದಟ್ ನಿಮ್ಮ ಕ್ವಶನ್ ಏನೇ ಇರ್ಬೋದು, ಇದರಲ್ಲಿ ನೀವು ಯಾವುದೇ ಥರದ ಕ್ವಶನ್ ಕೇಳಿದ್ರು, ಲವ್ ಇರ್ಬೋದು, ಅವರು ನನ್ನನ್ನು ಲವ್ ಮಾಡ್ತಾರೆ ಅಂದರೆ ಅಫ್ಕೋರ್ಸ್ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಅಫ್ಕೋರ್ಸ್ ಅವರು ನಿಮ್ಮನ್ನು ಲವ್ ಮಾಡ್ತಾರೆ. ಅವ್ರು ಪ್ರಪೋಸ್ ಮಾಡ್ತಾರೆ ಅಂದರೆ 100% ಪ್ರಪೋಸ್ ಮಾಡ್ತಾರೆ. ನಿಮ್ಮ ಮದುವೆ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತಾ ಅಂದರೆ ಇವ್ರ ಜೊತೆ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ನಾನು ಇವ್ರ ಹತ್ರ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನಾನು ಇದರಲ್ಲಿ ಸಕ್ಸಸ್ ಆಗ್ತೀನಾ ಅಂತ ನೀವೇನಾದರೂ ಕೇಳಿದರೆ ಅಫ್ಕೋರ್ಸ್ ಸಕ್ಸಸ್ ಆಗ್ತೀರ. ವಾಟ್ ಎವರ್ ಕ್ವಶನ್, ಓಕೆ, ನಿಮ್ಮ ಕ್ವಶನ್ ಏನೇ ಆಗಿದ್ದರೂ ಇದರಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ 100% ನಿಮಗೆ ಅಷ್ಟು ಪವರ್ ಇದೆ, ನೀವೇ ಮ್ಯಾನಿಫೆಸ್ಟ್ ಮಾಡ್ಬೋದು, ಅಷ್ಟು ಪವರ್ ನಿಮಗಿದೆ. ಸೊ ದಟ್ ಇದು ಕೂಡ ಬಿಗ್ ಎಸ್. ಫ್ರೆಂಡ್ಸ್, 4 ಫೈಲಲ್ಲಿ ನಿಮಗೆ ಯಾವುದೆಲ್ಲ ಏನು ಬೇಕು ಕ್ವಶನ್ ಆಯ್ಕೆ ಮಾಡ್ಕೊಂಡಿರ್ತೀರ ಅದನ್ನು ನೋಡಿ, ಸ್ಕಿಪ್ ಮಾಡಿ ನೋಡೋದಾದರೆ ನೋಡಿ, ಓಕೆ, ಯಾವುದು ಮ್ಯಾಚ್ ಆಗಿದೆ ಅದನ್ನು ನೋಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಲೈಕ್ ಮಾಡ್ತಾಯಿದ್ದೀರಾ ನನ್ನ ಚಾನಲಲ್ಲಿ ಬಂದು ನನ್ನ ವೀಡಿಯೋಸ್ನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಹ್ಯಾವ್ ಯು ಇನ್ ಮೈ ಏನು ಹೇಳ್ತೀವಿ ವ್ಯೂವರ್ಸ್. ತುಂಬಾ ಖುಷಿಯಾಗುತ್ತೆ ನನಗೆ. ನೀವು ಒಂದೊಂದು ಲೈಕ್ ಕೊಟ್ಟಾಗಲೂ, ಒಂದು ಸಬ್ಸ್ಕ್ರೈಬ್ ಮಾಡಿದಾಗಲೂ ನಂಗೆ ತುಂಬಾ ಹ್ಯಾಪಿ ಫೀಲ್ ಮಾಡ್ತೀನಿ, ನಂಗೆ ಖುಷಿ ಆಗುತ್ತೆ. Thank you so much. I am very grateful to you all. Thank you.
ಮತ್ತೊಂದು ರೀಡಿಂಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು ಆಲ್.